ನಮ್ಮ ಕರೆ ಕೊಟ್ಟ ಮೇರೆಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತರಿಗೂ ಸ್ವಾಗತ ಕೊಡ್ತೀನಿ. ಮೊದಲನೇದಾಗಿ ಇವತ್ತು ಕರೆದಿರೋ ಉದ್ದೇಶ ಏನು ಅಂತ ಹೇಳಿದರೆ, ಸುಮಾರು 42 ವರ್ಷಗಳ ಹಿಂದೆ ಈ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು. ಪ್ರತಿಷ್ಠಾಪನೆ ಆದ ಮೇಲೆ ಪ್ರತಿ 12 ವರ್ಷಕ್ಕೊಂದು ಸರ್ತಿ ಅದರ ಅಷ್ಟಬಂಧ ಅಂತ ಕಾರ್ಯಕ್ರಮಗಳು ಮಾಡಬೇಕಾಗಿತ್ತು. ಅದು ಸುಮಾರು 40 ವರ್ಷಗಳಿಂದ ನಾವು ಮಾಡ್ಕೊಂಡೇ ಬರದೇ ಇರೋದ್ರಿಂದ ಈಗ ನಮ್ಮಲ್ಲಿ ಮೊನ್ನೆ ಕೆಲವರೆಲ್ಲ ಇದನ್ನು ಪ್ರಸ್ತಾಪನೆ ಮಾಡಿದವರು ಕೆಲವರೆಲ್ಲ ಹೇಳಿದರು, ಇದ್ರ ಬಗ್ಗೆ ನೀವು ಇದನ್ನು ಕೆಲವರು ಕೇಳಿ ಅಭಿಪ್ರಾಯ ತಿಳಿದು ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಬಾರ್ಪುರ್ನಲ್ಲಿ ಒಬ್ಬರು ಜ್ಯೋತಿಷ ಇದ್ದರು, ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಹೀಗೆ ಪ್ರಾಬ್ಲಮ್ ಇರುತ್ತೆ, ಮುಂದಕ್ಕೆ ಆಗ್ಬೋದು ಅಂತ ಹೇಳಿದರು. ಹಾಗಾಗಿ ಹೋಗಿ ಇಂಥ ಕಾರ್ಯಕ್ರಮಗಳು ಮಾಡೋದು ತುಂಬ ಅಪರೂಪ. ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದನ್ನು ಮಾಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಮೀಟಿಂಗ್ನಲ್ಲಿ ಇಟ್ಬಿಟ್ಟು ಮೀಟಿಂಗಲ್ಲೆಲ್ಲರೂ ಸೇರಿ ತೀರ್ಮಾನ ತಗೊಂಡು ಇದನ್ನು ಮಾಡಬೇಕು ಅಂತ ಮಾಡಿ, ಅದರಿಂದ ಬ್ರಹ್ಮಕಲಶ ಅಂತ ಹೇಳೋದನ್ನು ಅದು ತುಂಬ ರೇರಾಗಿ ಆಗ್ತಾಯಿದೆ. ಅದನ್ನು ಇದ್ರ ಜೊತೆಗೆ ಈ ಚಂಡಿಕಾ ಹೋಮದ ಜೊತೆಗೆ ಅಷ್ಟಬಂಧ ಜೊತೆಗೆ ಅದನ್ನು ಮಾಡ್ತಾಯಿದ್ದೀವಿ. ಈ ಬಗ್ಗೆ ಪ್ರಚಾರಪಡಿಸಿದ ತಮ್ಮನ್ನೆಲ್ಲ ನಾವು ಆಹ್ವಾನಿಸಿದಾಗ ತಾವೆಲ್ಲರೂ ತಮ್ಮ ಮಾತನ್ನು ಕೇಳಿ ಕೂಡಲೇ ಬಂದು ಹಮ್ಮಿಕೋಬೇಕು ಅಂತ 1-2 ತಿಂಗಳ ಹಿಂದುಗಡೆ ಕೆಲವರು ಬಂದು ಹೇಳಿದರು. ಈ ಥರ ಅಷ್ಟಬಂಧ ಆಗಿ 40 ವರ್ಷ ಆಗಿದೆ, ಮೂರ್ತಿ ಯಾವುದೇ ಒಂದು ಪ್ರತಿಷ್ಠಾಪನೆ ಮಾಡಿದ್ರೆ 12 ವರ್ಷಕ್ಕೊಂದ್ಸರಿ ಅದನ್ನು ಅಷ್ಟಬಂಧ ಮಾಡಬೇಕು ಅಂತ. ಆ ಕಾರಣದಿಂದ ನಾವುಗಳು 2-3 ಜನ ತಾಂತ್ರಿಕರಿಗೆಲ್ಲ ಕೇಳಿದ್ದೀವಿ, ನೀವು ಮಾಡೋದು ಒಳ್ಳೆಯದು ಅಂತ. ಆಮೇಲೆ ಶೃಂಗೇರಿ ಸ್ವಾಮೀಜಿಗಳು ಸಹ ಮೊನ್ನೆ ಬಂದಾಗ ಅವ್ರ ಭೇಟಿ ಮಾಡಿ ಮಾತಾಡಿದ್ವಿ. ಅವ್ರು ಸಹ ಹೇಳಿದ್ರು, ನೀವು ಇದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಯಾರು ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರು. ಈ ಋಷಿಕೇಶ್ ಬಾಯರ್ ಅಂತ ಹೇಳಿ ಬಾರ್ಪುರ್ನವ್ರು ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಒಳ್ಳೆ ಜನ ಇದ್ದಾರೆ, ಮಾಡಿಸಿ ಅಂತ ಹೇಳಿದ್ರು. ಆಮೇಲೆ ನೀವು ಶೃಂಗೇರಿಗೆ ಬನ್ನಿ, ಪೂರ್ಣವತಿಗೆ ನಮ್ಮ ದೇವಸ್ಥಾನದಿಂದಲೇ ನಾವು ಏನು ಬೇಕಾದ ಸಾಮಾನುಗಳನ್ನು ನಾವು ಕೊಡ್ತೀವಿ ಅಂತ ಸ್ವಾಮೀಜಿಗಳು ಸಹ ಹೇಳಿದ್ದಾರೆ. ಹಾಗಾಗಿ ಅಲ್ಲಿಂದಲೇ ಅದು ಅಷ್ಟಬಂಧಕ್ಕೋಸ್ಕರ ಮತ್ತು ಹೋಮಕ್ಕೋಸ್ಕರ ಶೃಂಗೇರಿಯಿಂದ ಅವರೆಲ್ಲ ಕಳಿಸ್ಕೊಡ್ತಾಯಿದ್ದಾರೆ. ಮತ್ತು ತಾವೆಲ್ಲ ನಮ್ಮ ಊರಿನ ಎಲ್ಲ ಸಹಕಾರ ಮಾಡಿ ನೀವುಗಳೆಲ್ಲರೂ ನಮ್ಮ ಜೊತೆಲಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸ್ಕೊಡ್ಬೇಕಂತ ನಮ್ಮ ಮಾರಿಕಾಂಬಾ ದೇವಸ್ಥಾನ ಅಂತ ಕೇಳ್ಕೊತ ಇತ್ತು. ಕಳಸದೊಂದಿಗೆ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಮೆರವಣಿಗೆ ಮೇಲೆ ಅಷ್ಟಬಂಧ ಮತ್ತು ಕುಂಭಗಳನ್ನು ತಗೊಬಂದು ಪ್ರತಿಷ್ಠಾಪನೆ ಮಾಡಿ ಗಣಪತಿ ಹೋಮದಿಂದ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಮಾರನೇ ದಿವಸ ಚಂಡಿಕಾ ಹೋಮ ಇರ್ತದೆ 2ನೇ ತಾರೀಕಿಗೆ. 3ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ, ಅನ್ನ ಸಂತರ್ಪಣೆ ಮತ್ತು ಎಲ್ಲ ಭಕ್ತರಿಗೂ ಪ್ರತಿಯೊಬ್ಬರಿಗೂ ನಾವು ಇದನ್ನು ತಿಳಿಸಿ ಹೇಳಿದ್ದೀವಿ. ಆದರ್ಶ ಜನ ಭಕ್ತಾದಿಗಳು ಆ ಸೇವೆಯಲ್ಲಿ ಭಾಗಿಯಾಗ್ತಾಯಿದ್ದಾರೆ. ಮಹಿಳಾ ಮಂಡಳಿ ಮತ್ತು ಎಲ್ಲ ಸಮಾಜದಿಂದಲೂ ಕರೆದಿದ್ದೀವಿ. ಮತ್ತು ಎಲ್ಲ ವರ್ಕರ್ ಸಂಘದಿಂದ ಎಲ್ಲ ಅಧಿಕಾರಿಗಳಿಗೂ ಎಲ್ಲರಿಗೂ ನಾವು ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಪ್ರಚಾರ ಮಾಡಿ ತಾವುಗಳು ಏನು ಮಾಡ್ತಾರೆ ಅದೇ ಈಗ ನಡೆಯೋದು. ತಾವುಗಳು ಮಾಧ್ಯಮ ಮಿತ್ರರು ಮತ್ತು ಮೀಡಿಯಾ ಮಿತ್ರರು ನಮ್ಮೊಂದಿಗೆ ಸಹಕರಿಸಬೇಕಂತ ಮಾರಿಕಾಂಬಾ ದೇವಸ್ಥಾನ ವತಿಯಿಂದ ಬೇಡ್ಕೊಳ್ತಾ ಇದ್ದೀವಿ.